ಒಂದು ದೊಡ್ಡ ಅಪಘಾತ ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ನಮ್ಮ ಕೌದಳ್ಳಿಯಿಂದ ಮುಂದೆ ಹೋಗ್ತಾ ಇದ್ದೀನಿ. ಇದು ಎಮ್ ಜಿ ದೊಡ್ಡಿ ಅಂತ ಇದೆ. ಈ ಎಮ್ ಜಿ ದೊಡ್ಡಿಯಿಂದ ಮುಂದೆ ಒಂದು ದೊಡ್ಡದಾಗಿ ಒಂದು ಅಪಘಾತ ಆಗಿದೆ ಅಂತೆ. ನೋಡೋಣ ಏನಾಗಿದೆ ಸಮಸ್ಯೆ. ಈ ಪೆಟ್ರೋಲ್ ಬಂಕಿಂದ ಮುಂದೆ ಅಂತ ಹೇಳಿದ್ದಾರೆ. ಸೊ ನಮ್ಮ ಬೆಟ್ಟದ ಶಂಕರಪ್ಪರವರು ಫೋನ್ ಮಾಡಿದ್ರು, ಇಲ್ಲೊಂದು ಅಪಘಾತ ಆಗೋಗಿದೆ ಕಣಪ್ಪ, ಹೋಗಿ ಒಂದಷ್ಟು ಮಾಹಿತಿಗಳು ನೀಡಪ್ಪ, ಈ ರೀತಿ ಹೇಳಿದ್ರು. ವೈರ್ಗಿರೆಲ್ಲ ಬಿಚ್ತಾವ್ರೆ. ಕರೆಂಟ್ ಕಂಬನೇ ಮುರಿದು ಬಿದ್ದೋಗದೆ ಗುರು. ಶಟ್. ಯಾವಾಗಾಯ್ತು? ಬೆಳಿಗ್ಗೆ. ಹೆಂಗೆ, ಏನಾಯ್ತು? ಬ್ರೇಕು. ಗಾಡಿ ಯಾವ ಕಡೆಯಿಂದ? ಈ ಕಡೆಯಿಂದ ಬರ್ತಿತ್ತ? ಆ ಕಡೆಯಿಂದ. ಹಾಂ. 2 ಲೈಟ್ ಕಂಬ ಕಟ್ಟಾಗ್ಬಿಡದಲ್ಲಪ್ಪ. ಕರೆಂಟ್ ಇತ್ತ? ಮತ್ತೆ ಏನಾರ ಸಮಸ್ಯೆ? ಹೌದಾ? ಏನು ತೊಂದರೆ ಇಲ್ಲ. ಹಾಂ ಸರಿ. ನೋಡಿ, ನಾನು ಆಗಾಗ ಹೇಳ್ತಾ ಇರ್ತೀನಿ, ನಮ್ಮ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಏನಪ್ಪ ನೀನು ನಗ್ತಾ ಇದೆ ಅಂತ ಅನ್ಬೋದು. ಇಲ್ಲ, ನಾನು ಹೇಳ್ತಕ್ಕಂಥ ಒಂದು ಮಾತು ಅಷ್ಟು ಏನೋ ಒಂದು ರೀತಿ ಹಾಸ್ಯವಾಗಿ ಇದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ಈ ಲೈಟ್ ಕರೆಂಟ್ ಕಂಬಗಳು ರಸ್ತೆ ಬದಿನಲ್ಲಿ ಹಾಕಿರೋದ್ರಿಂದ ಸುಮಾರು ಅಪಘಾತಗಳಾಗೋಗಿದೆ. ಅರ್ಥ ಆಯ್ತಾ? ಸಾಕಷ್ಟಾಗಿದೆ. ಈಗಾಗಲೇ ನಾನು ತೋರ್ಪಡಿಸಿದ್ದೀನಿ. ಎಲ್ಲ ಈ ಕರೆಂಟ್ ಕಂಬಕ್ಕೆ ಬಂದು ಹೊಡ್ಕೊಳ್ತಾರಲ್ಲ, ಯಾಕೆ? ಇದರ ಒಂದು ಹಿನ್ನೆಲೆ ಏನು? ಇದು ನನಗೆ ಆಶ್ಚರ್ಯ ಆಗ್ತಾ ಇರೋದು. ಸೊ ಸದ್ಯ ಇಲ್ಲಿ ಏನೂ ಆಗಿಲ್ವಂತೆ. ಇದು ನನಗೆ ಯಾಕೆ ಬಂದು ಕರೆಂಟ್ ಕಂಬಗಳಿಗೆ ಹೊಡ್ಕೊತಾರಲ್ಲ, ಇದು ನನಗೆ ಒಂದು ಕುತೂಹಲ ಅಂತ ಹೇಳ್ಬೋದು. ಕುತೂಹಲಕಾರಿಯಾದಂತಹ ವಿಚಾರ. ಅದಕ್ಕೋಸ್ಕರ ನಾನು ಇದನ್ನು ಯಾವ ಥರ ತಿಳ್ಕೊಬೇಕಂತವೇ ಗೊತ್ತಾಗ್ತಿಲ್ಲ. ಏನು ಕರೆಂಟ್ ಕಂಬಗಳಿಗೆ, ವಾಹನಗಳಿಗೆ ಏನಾರು ಒಂದಕ್ಕೊಂದು ಅನುಬಂಧ ಇದೆಯಾ? ಒಟ್ಟು ಇಲ್ಲಿಂದ ನಾವು ಪ್ರಾರಂಭ ಮಾಡಿದ್ರೆ ಹನೂರಿನಿಂದ, ಸೊ ಮೊದಲೆಲ್ಲ ನೋಡಿ ಒಳಗಡೆ ಆದಂಗಿತ್ತು. ಬನ್ನಿ ನೋಡಿ, ಕರೆಂಟ್ ಕಂಬಗಳು ಒಳಗಡೆ. ಮೊದಲೆಲ್ಲ ಏನು ಕರೆಂಟ್ ಕಂಬಗಳು ಸ್ವಲ್ಪ ಒಳಗಾದಾಗಿದೆ. ಈಗ ರಸ್ತೆ ಬದಿನಲ್ಲೇ ಹಾಕಿದ್ದಾರೆ, ತಾವು ವೀಕ್ಷಣೆ ಮಾಡ್ಬೋದು. ಸೊ ರಸ್ತೆ ಬದಿನಲ್ಲೇ ಹಾಕಿರೋದ್ರಿಂದ ಆಲ್ಮೋಸ್ಟ್ ಸುಮಾರು ಕರೆಂಟ್ ಕಂಬಗಳಿಗೆ ಈ ರೀತಿ ವಾಹನಗಳು ಬಂದು ಹೊಡ್ಕೊಂಡಿದೆ. ಸೊ ಈ ರೀತಿ ವೈರೆಲ್ಲ ಬಿಚ್ತಾ ಇದ್ದಾರೆ, ಕೆಲಸಗಳು ಹೆಚ್ಚಾಗ್ತಾ ಇದೆ. ಏನಪ್ಪ ಅರ್ಥನೇ ಆಗ್ತಿಲ್ಲ. ಕರೆಂಟ್ ಕಂಬಗಳಿಗೂ ಈ ವಾಹನಗಳಿಗೂ ಒಂದಕ್ಕೊಂದು ಸಂಬಂಧ, ಒಂದಕ್ಕೊಂದು ಅನುಬಂಧ. ನೋಡ್ಕೊಳ್ರಪ್ಪ.
ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ. ಈ ಒಂದು ಮುಖ್ಯ ರಸ್ತೆಯಲ್ಲಿ ನಡೆಯಿರ್ತಕ್ಕಂಥ ಅಪಘಾತ ಅನಾಹುತ ಇದಾಗಿರ್ತದೆ. ಸೊ ಬ್ರೇಕ್ ಫೇಲ್ಯೂರ್ ಆಗಿದೆ, ಈ ಥರದ ಒಂದು ಹೇಳಿಕೆಯನ್ನು ಇಲ್ಲಿ ನಿಂತಿರ್ತಕ್ಕಂಥ ಸಾರ್ವಜನಿಕ ವಲಯ ನೀಡ್ತಾ ಇದ್ದಾರೆ. ಸೊ 2 ಕರೆಂಟ್ ಕಂಬಗಳು ಮುರಿದು ಬಿದ್ದಿದೆ. ಏನಂತ ಗೊತ್ತಿಲ್ಲ, ಒಟ್ಟು ಬಂದು ವಾಹನಗಳೆಲ್ಲ ಕರೆಂಟ್ ಕಂಬಗಳಿಗೇ ಹೊಡ್ಕೊತವೆ. ಕರೆಂಟ್ ಕಂಬಗಳು ಅಂದರೆ ರಸ್ತೆ ಬದಿಯಲ್ಲಿ ಇರೋದ್ರಿಂದ, ಪಕ್ಕದಲ್ಲೇ ಇರೋದ್ರಿಂದ ಈ ರೀತಿ ಕರೆಂಟ್ ಕಂಬಗಳಿಗೆ ಅಪಘಾತ ಆಗ್ತಾಯಿದೆ. ಏನೂ ಗೊತ್ತಾಗ್ತಿಲ್ಲ. ಸೊ ಏನು ಹೇಳ್ಬೇಕಂತನೂ ಅರ್ಥ ಆಗ್ತಿಲ್ಲ. ಒಟ್ಟು ಸಾಕಷ್ಟು ವಾಹನಗಳು, ನಮ್ಮ ಹಿಂದಿನ ವಿಡಿಯೋಗಳು ವಾಚ್ ಮಾಡಿ, ಸಾಕಷ್ಟು ವಾಹನಗಳು ಕರೆಂಟ್ ಕಂಬಗಳಿಗೆ ಗುದ್ದುಕತ್ತವೆ. ಓಕೆ, ಈ ಥರದ ಒಂದು ಘಟನೆ ನಡೆದಿದೆ. ಸೊ ಈ ಒಂದು ವಿಡಿಯೋನ ಎಲ್ಲ ಪ್ರವಾಸಿಗರಿಗೆ, ವಾಹನ ಸವಾರರಿಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಸಮರ್ಪಣೆ ಮಾಡಿರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.